ಹಲೋ ಎವ್ರಿವನ್, ವೆಲ್ಕಮ್ ಟು ನವರಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಲ್ಲ ಎಕ್ಸಸೈಸ್ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಈಗ ಎಕ್ಸಾಂಪಲ್ಸ್ ನಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಶೋ ದಟ್ ಈಚ್ ಆಂಗಲ್ ಆಫ್ ರೆಕ್ಟಾಂಗಲ್ ಈಸ್ ಎ ರೈಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ರೆಕ್ಟಾಂಗಲ್ ಡೆಫಿನಿಷನ್ ನೋಡಿ. ರೆಕ್ಟಾಂಗಲ್ ಡೆಫಿನಿಷನ್ ಏನ್ ಕೊಟ್ಟಿದ್ದಾರೆ, ಏನಿದೆ, ಎ ರೆಕ್ಟಾಂಗಲ್ ಈಸ್ ಎ ಪ್ಯಾರಲೋಗ್ರಾಮ್ ಇನ್ ವಿಚ್ ಒನ್ ಆಂಗಲ್ ಈಸ್ ರೈಟ್ ಆಂಗಲ್ ಅಂತ ಡೆಫಿನಿಷನ್ ಇರೋದು ಅಲ್ವಾ. ಸೊ ನಾವು ಈಗ ಲೆಟ್ ಮಾಡ್ಕೊಳ್ಳೋಣ. ಲೆಟ್ ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್. ಇಲ್ಲಿ ಡ್ರಾ ಮಾಡಿದ್ದೀನಿ. ಇದರಲ್ಲಿ ಒನ್ ಆಂಗಲ್ ಈಸ್ ಎ ರೈಟ್ ಆಂಗಲ್ ಅಲ್ವಾ. ಸೊ ಆಂಗಲ್ ಎ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ, ಈಗ ನಾವೇನ್ ಶೋ ಮಾಡಬೇಕು, ಟು ಶೋ angle B is equals to angle C is equals to angle D is equals to 90 degree. ಇನ್ನು ಅದರ್ 3 angles 90 ಡಿಗ್ರಿ ಅಂತ ಶೋ ಮಾಡಬೇಕು. ಓಕೆ, ಈಗ ಸೊಲ್ಯೂಷನ್ ಮಾಡೋಣ. ಈಗ ನೋಡಿ, ಆಂಗಲ್ ಎ 90 ಡಿಗ್ರಿ ಇದೆ. ಈಗ ನೋಡಿ, ಇದು ಎ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಇದೆ ಅಲ್ವಾ. ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಇರ್ತವೆ ಅಲ್ವಾ. ಸೊ ನೋಡಿ, ಈ ರೀತಿ ಇದೆ ಪ್ಯಾರಲಲ್ ಲೈನ್. ಇದು ಎ ಡಿ, ಇದು ಬಿ ಸಿ. ಎ ಬಿ ಏನಾಗತ್ತೆ, ಟ್ರಾನ್ಸ್ವರ್ಸಲ್ ಆಯ್ತಲ್ವಾ ಇದು. ಸೊ ಅದನ್ನೇ ಬರೆಯೋಣ. ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂಡ್ ಎ ಬಿ ಈಸ್ ಟ್ರಾನ್ಸ್ವರ್ಸಲ್. ಈಗ ಎ ಬಿ ಇಸ್ ಟ್ರಾನ್ಸ್ವರ್ಸಲ್ ಆದ್ರೆ, ಈಗ ನೋಡಿ, ಈ ಆಂಗಲ್ ಪ್ಲಸ್ ಈ ಆಂಗಲ್ ಎಷ್ಟಾಗತ್ತಪ್ಪ, ಎರಡು ಸೇರಿದ್ರೆ 180 ಆಗತ್ತಲ್ವಾ. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್, ಇಂಟೀರಿಯರ್ angles, ಇದನ್ನ ರಬ್ ಮಾಡ್ತೀನಿ. On the same side of transversal. ಅಲ್ವಾ. ಈಗ ನೋಡಿ, ಆಂಗಲ್ ಎ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 90 ಡಿಗ್ರಿ ಅಂತ. ಸೊ ಈ ಆಂಗಲ್ ಎ ವ್ಯಾಲ್ಯೂ ಹಾಕೋಣ 90 ಡಿಗ್ರಿ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಏನಾಗತ್ತೆ, 180 ಡಿಗ್ರಿ. ಈ 90 ಡಿಗ್ರಿ ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು ಅಲ್ವಾ. ಸೊ 180 ಮೈನಸ್ 90 ಎಷ್ಟು ಬಂತು, ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಬಂತು ನೋಡಿ. ಈಗ ಆಂಗಲ್ ಬಿ 90 ಡಿಗ್ರಿ ಅಂತ ನಮ್ಗೆ ಸಿಕ್ತು. ಈಗ ಪ್ಯಾರಲೋಗ್ರಾಮ್ ಅಲ್ಲಿ ಏನಾಗುತ್ತೆ, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಇರುತ್ತೆ, ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಇರುತ್ತೆ ಅಲ್ವಾ. ಸೊ ಆಲ್ ಆರ್ 90 ಡಿಗ್ರೀಸ್ ಅಂತ ಆಯ್ತು. ಸೊ ಅದನ್ನೇ ಬರೆಯೋಣ ನೋಡಿ. therefore angle C is equals to angle A ಅಲ್ವಾ, ಅಪೋಸಿಟ್ ಆಂಗಲ್ಸ್. ಸೊ ಆಂಗಲ್ ಎ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ. ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಎರಡಕ್ಕೂ ರೀಸನ್, ಆಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಲ್ವಾ. ಸೊ ಎಲ್ಲ ಆಂಗಲ್ಸ್ 90 ಡಿಗ್ರಿ ಅಂತ ಆಯ್ತು. ಈಗ ನಾವು ಫೈನಲ್ ಆನ್ಸರ್ ಬರೆಯೋಣ. therefore each angle of rectangle is a right angle. ಇದನ್ನೆಲ್ಲ ಅವ್ರು ಶೋ ಮಾಡಕ್ ಹೇಳಿದ್ದು ನೋಡಿ. ಶೋ ದಟ್ ಈಚ್ ಆಂಗಲ್ ಆಫ್ ರೆಕ್ಟಾಂಗಲ್ ಇಸ್ ಎ ರೈಟ್ ಆಂಗಲ್. ಅದನ್ನೇ ಶೋ ಮಾಡಿ.
ಓಕೆ, ಈಗ ನೆಕ್ಸ್ಟ್ ಒನ್.